ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಇವತ್ತು ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ ನಮ್ಮ ಯು ಕೆಲಿ ಇವತ್ತು ಟೈಮ್ ಚೇಂಜ್ ಆಗ್ತಿದೆ. ಅಂದರೆ ನಮ್ಮ ಟೈಮ್ ಹಂಗೆ ಇರುತ್ತೆ, ಹಂಗೆ ನಡೀತಾ ಇರುತ್ತೆ. ಕ್ಲಾಕ್ ಟೈಮ್ ಚೇಂಜ್ ಆಗ್ತಿದೆ. ಯು ಕೆಲಿರೋರಿಗೆ ಗೊತ್ತಿರುತ್ತೆ, 1 ಇಯರಲ್ಲಿ ಟ್ವೈಸ್ ನಮ್ಮ ಟೈಮು ಚೇಂಜ್ ಆಗುತ್ತೆ. ಒಂದು ಬ್ರಿಟಿಷ್ ಸಮ್ಮರ್ ಟೈಮ್ ಅಂತ ಕರೀತಾರೆ, ಇನ್ನೊಂದು ಗ್ರೀನ್ವಿಚ್ ಮೀನ್ ಟೈಮ್ ಅಂತ ಕರೀತಾರೆ. ಬ್ರಿಟಿಷ್ ಸಮ್ಮರ್ ಟೈಮ್ ಬಂದು ನಮಗೆ ಮಾರ್ಚಲ್ಲಿ ಚೇಂಜ್ ಆಗುತ್ತೆ. ವಿ ಮೀನ್ ದ್ಯಾಟ್ 1 ಅವರ್ ನಾವು ಮುಂದೆ ಹೋಗ್ತೀವಿ. ಅಂದರೆ ಎಕ್ಸಾಕ್ಟ್ ನಮ್ಮ ಯುಗಾದಿ ಹಬ್ಬದ ಹಿಂದಿನ ರಾತ್ರಿ ನಮಗೆ 1 ಅವರ್ ಟೈಮು ಮುಂದೆ ಹೋಯ್ತು. ಅಂದರೆ ಎಕ್ಸಾಕ್ಟ್ 12 o'clock-ಇಂದ 1 o'clock ಜಂಪ್ ಆಗೋಯ್ತು. ಲೈಕ್ 12:15 12:30 ಹಂಗೆ ಬರಲಿಲ್ಲ, 12ಇಂದ 1ಗೆ ಜಂಪ್ ಆಗೋಯ್ತು. ಅದೇ ಥರ ನಾವು ಇವಾಗ ಬ್ರಿಟಿಷ್ ಸಮ್ಮರ್ ಟೈಮ್ನ ಎಂಡ್ ಮಾಡಿ ಗ್ರೀನ್ವಿಚ್ ಮೀನ್ ಟೈಮಿಗೆ ಬರ್ತಾ ಇದ್ವಿ. ಇವತ್ತು ರಾತ್ರಿ ಆ್ಯಕ್ಚುಲಿ ನಮ್ಮ ಟೈಮ್ ಚೇಂಜ್ ಆಗ್ತದೆ. ಇವತ್ತು ಡೇಟ್ ಬಂದು 25th October. ಇವತ್ತು ರಾತ್ರಿ ಮಿಡ್-ನೈಟ್ 2 o'clock-ಗೆ ನಮ್ಮ ಟೈಮು ಗ್ರೀನ್ವಿಚ್ ಮೀನ್ ಟೈಮ್ಗೆ ಚೇಂಜ್ ಆಗ್ತಾ ಇದೆ ಬ್ರಿಟಿಷ್ ಸಮ್ಮರ್ ಟೈಮಿಂದ. ಸೊ ಎಕ್ಸಾಕ್ಟ್ 2 o'clock-ಇಂದ ನಾವು ಅಗೇನ್ 1 o'clock-ಗೆ ಜಂಪ್ ಬ್ಯಾಕ್ ಆಗಿ ಮತ್ತೆ 1 o'clock-ಇಂದ ಟೈಮ್ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ 1 ಅವರ್ ನಾವು ಹಿಂದೆ ಬರ್ತಾ ಇದ್ದೀವಿ. ಸೊ ದಿಸ್ ಇಸ್ ವಾಟ್ ಹ್ಯಾಪ್ನಿಂಗ್ ಟುಡೇ. ಯಾರ್ಯಾರು ಯು ಕೆಲಿದ್ದೀರಾ, ಯು ಆರ್ ಗೆಟಿಂಗ್ 1 hour ಎಕ್ಸ್ಟ್ರಾ ಟು ಸ್ಲೀಪ್ ಟುಡೇ ಆ್ಯಂಡ್ ಹ್ಯಾಪಿ ವೀಕೆಂಡ್. ನೀವು ಎದ್ದಿದ್ದು ಅದನ್ನು ಎಂಜಾಯ್ ಮಾಡಬೇಕು ಅಂದರೆ ಎದ್ದಿದ್ದು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.